ಎಸ್, ಇವತ್ತು ಓಟು ಪ್ರೀ ರಿಲೀಸ್ ಇವೆಂಟಲ್ಲಿದ್ದೀವಿ, ಹಾಗೆ ಪ್ರಿವ್ಯೂ ಅಲ್ಲಿದ್ದೀವಿ. ಒಂದು ಅದ್ಭುತವಾದ ಮೂವಿ, ಜೊತೆಗೆ ಆಶಿಕಾ ರಂಗನಾಥ್ ಅವರ ಒಂದು ಕಂಪ್ಲೀಟ್ ಆ್ಯಕ್ಟಿಂಗ್ ಇರುವಂಥ ಒಂದು ಮೂವಿ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ದ ಬ್ಯೂಟಿ ಕ್ವೀನ್ ಆಫ್ ಸ್ಯಾಂಡಲ್ವುಡ್ ಆಶಿಕಾ ರಂಗನಾಥ್ ಅವರು ಇದ್ದಾರೆ. ಬನ್ನಿ ಈ ಒಂದು ಮೂವಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೇಗಿತ್ತು ಅಂತ ಕೇಳೋಣ. ಹಲೋ ಮ್ಯಾಮ್. ಹಲೋ ಮ್ಯಾಮ್, ಓಟು ಮೂವಿಯಲ್ಲಿ ಫಸ್ಟ್ ಕಂಪ್ಲೀಟ್ ಕತೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇದು ನಿಮ್ಮ ಒಂದು ಕಂಪ್ಲೀಟ್ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಎದ್ದು ಕಾಣುತ್ತೆ. ಅಂದರೆ ಇಟ್ಸ್ ಲೈಕ್ ಒಂದು ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ ಅಂತ ಹೇಳ್ಬೋದು. ಲೈಕ್ ಕಂಪ್ಲೀಟ್ ನೀವು ಕಾಣಿಸ್ಕೊತೀರ ಇಡೀ ಮೂವಿಯಲ್ಲಿ. ಸೊ ಏನು ಅನಿಸ್ತು ಈ ಮೂವಿ ಬಗ್ಗೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನೀವು ಸಿನಿಮಾ ನಿಮಗೆ ಇಷ್ಟ ಆಯಿತು, ಅದ್ಭುತವಾಗಿದೆ ಅಂದಿದ್ದಕ್ಕೆ. ಐ ಥಿಂಕ್ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅದಕ್ಕೆ. ಐ ಥಿಂಕ್ ನೀವು ಹೇಳ್ದಂಗೆ ಇದುವರೆಗೂ ಈ ರೀತಿಯಾದ ಒಂದು ಹೊಸ ಪಾತ್ರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ದೇ ವಾಸ್ ಆಲ್ವೇಸ್ ಹಿಯರ್ ಆ್ಯಂಡ್ ದೇರ್ ಪರ್ಫಾರ್ಮೆನ್ಸಸ್ ಇರ್ತಿತ್ತು, ಆ್ಯಂಡ್ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ರೀತಿಯಾದ ಪಾತ್ರ. ಬಟ್ ಈ ರೀತಿಯಾದ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ಫಸ್ಟ್ ಟೈಮ್ ಮಾಡಿದಂಥದ್ದು. ನಾನು ಐ ಥಿಂಕ್ ಎಂಟೈರ್ ಪ್ರೋಸೆಸ್ ಜರ್ನಿನ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದಂಥದ್ದು. ಆ್ಯಂಡ್ ಇವತ್ತು ಐ ಥಿಂಕ್ ಎಲ್ಲ ಮೀಡಿಯಾದವರು ಸಿಕ್ಕಿದಾಗ ಅಬೌಟ್ ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಲವ್ ಸ್ಟೋರಿ ಇಷ್ಟ ಆಯಿತು, ಆ್ಯಂಡ್ ಏನೋ ಒಂದು ಹೊಸ ರೀತಿಯಾದ ಒಂದು ಕಾನ್ಸೆಪ್ಟ್ ಅಬೌಟ್ ಸೈನ್ಸ್ ತಂದಿರೋವಂಥದ್ದು. ಐ ಥಿಂಕ್ ಈ ಥರದೊಂದಷ್ಟು ಮತ್ತು ತುಂಬಾ ಕ್ವೆಶನ್ಸ್ ಕೇಳ್ತಾ ಇದ್ರು ಇದ್ರ ಬಗ್ಗೆ ಅಂತ. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ವಿ ಆಲ್ರೆಡಿ ಒನ್ ಅನ್ನೋದು ತೋರಿಸುತ್ತೆ. ಸೊ ಐ ಥಿಂಕ್ ಜನಗಳು ಇವಾಗ ಬಂದು ಥಿಯೇಟ್ರಲ್ಲಿ ನೋಡಿ ಏನು ಅಪ್ಪು ಸರ್ ಈ ಪ್ರಾಜೆಕ್ಟಿಗೆ ಅಂದ್ಕೊಂಡಿದ್ರು, ಏನು ಕನಸು ಕಂಡಿದ್ರು, ಅದನ್ನು ಜನಗಳು ನನಸು ಮಾಡಬೇಕಷ್ಟೆ. ಹಾಗಾದರೆ ಈ ಮೂವಿಯಲ್ಲಿ ಒಂದು ಡಾಕ್ಟರ್ ಪಾತ್ರ ಮಾಡಿದ್ದೀರಾ. ಡಾಕ್ಟರ್ ಪಾತ್ರ ಜೊತೆಗೆ ಬಹಳ ಇದರಲ್ಲಿ ಆಯಾಮಗಳಿದೆ, ಅದನ್ನು ಮೂವಿ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಡಾಕ್ಟರ್ ಪಾತ್ರ ಆಗಿರೋದ್ರಿಂದ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಡಾಕ್ಟರ್ಸ್ ಅವ್ರು ಏನಾದರೂ ಸಜೆಷನ್ಸ್ ತೊಗೊಂಡ್ರಾ ಅಥವಾ ಪ್ರಿಪ್ರೇಷನ್ ಹೇಗಿತ್ತು ಮ್ಯಾಮ್? ಟು ಬಿ ಆನೆಸ್ಟ್, ಐ ಥಿಂಕ್ ನಂಗೆ ಒಂದು 2-3 ಜನ ಡಾಕ್ಟರ್ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೆಲ್ಲ ಇಲ್ಲಿ ನಾನು ಏನು ಸ್ಕ್ರಿಪ್ಟ್ ವರ್ಕಲ್ಲಿ ಅಥವಾ ರೀಡಿಂಗಲ್ಲಿ ಅಥವಾ ಶೂಟಿಂಗಲ್ಲಿ ನಡೀತಿತ್ತು, ಆ್ಯಂಡ್ ನಮಗೊಂದಷ್ಟು CPR ಸೂಪರ್ವಿಷನ್ ಬಂದು ಅಂದರೆ ಹೇಳ್ಕೊಡ್ಬೇಕಾರೆ ಅದನ್ನು ಕಲ್ತ್ಕೊಂಡು ಹೋಗಿ ಸೆಟ್ಟಲ್ಲಿ ಅಥವಾ ನಾನು ಓದಿದ್ದನ್ನೆಲ್ಲ ಹೋಗಿ ನಾನು ಅವ್ರಿಗೆಲ್ಲ ತಲೆ ತಿಂತಾಯಿದ್ದೆ. ಇದು ಹಿಂಗಂತೆ ಹಾಗಂತೆ ಹೌದಾ ಅಂದರೆ ನಿಂಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳೋರು. ಸೊ ದಟ್ ವಾಸ್ ಸಮಥಿಂಗ್ ವೆರಿ ನೈಸ್, ಅಂದರೆ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ಸೊ ಮೂವಿ ನೋಡಿದವ್ರಿಗೆ ಅದು ಕೂಡ ಅನಿಸುತ್ತೆ, ಎಷ್ಟೊಂದು ಕಲ್ತ್ಕೊಂಡು ಹೋಗಿರೋ ಥರನೂ ಅನಿಸುತ್ತೆ. ಸೊ ಎಮರ್ಜೆನ್ಸಿ ಸಿಚುವೇಷನಲ್ಲಿ CPR ಮಾಡೋದಾಗಿರಲಿ, ಹೇಗೆ ಒಂದು ಜೀವನ ಉಳಿಸ್ಬೋದು ಅನ್ನೋದನ್ನಾಗಿರಲಿ, ಐ ಥಿಂಕ್ ಈ ಒಂದಷ್ಟು ವಿಷಯಗಳು ಒಂದೇ ಸಿನಿಮಾದಲ್ಲಿ ಹೇಳುವಂಥದ್ದು ತುಂಬ ಕಷ್ಟ. ಆ್ಯಂಡ್ ದಟ್ ಅವರ್ ಡೈರೆಕ್ಟರ್ಸ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು ಅದರೊಳಗೆ. ಆ್ಯಂಡ್ ಯಾ CPR ಬಗ್ಗೆ ನೀವು ಹೇಳಿದ್ರಿ. ಸೊ CPR ಮಾಡೋದು ಕಲ್ತ್ಕೊಂಡ್ರಾ ಈ ಮೂವಿಗೋಸ್ಕರ? ಯಾ ಅಫ್ಕೋರ್ಸ್ ಮಾಡೋದಿತ್ತಲ್ಲ ಒಂದಷ್ಟು ಸೀನ್ಸಲ್ಲಿ. ಸೊ ಅದಕ್ಕೆ ಅಂತಲೇ ಕಲ್ತಿದ್ವಿ ಎಲ್ಲರೂ, ಎಂಟೈರ್ ಟೀಮಿಗೆ ಕಲಿಸಿದ್ರು. ಬಿಕಾಸ್ ಅದು ಬರೀ ಡಾಕ್ಟರ್ಸೇ ಮಾಡಬೇಕಂತ ಇಲ್ಲ, ಯಾರು ಬೇಕಾದ್ರೂ ಒಂದು ನಾರ್ಮಲ್ ಪರ್ಸನ್ ಕೂಡ ಮಾಡುವಂಥ ಒಂದು ಇದು. ಸೊ ಐ ಥಿಂಕ್ ಅದು ಒಂದು ಒಳ್ಳೆಯ ರೀತಿಯಾದ ಒಂದು ಕಲಿಕೆ ಅನ್ಬೋದು. ಎಸ್ ಮ್ಯಾಮ್. ಸೊ ಈ ಮೂವಿಯಲ್ಲಿ ಒಬ್ಬ ಡಾಕ್ಟರ್ಗೆ ಒಬ್ಬ RJ ಮೇಲೆ ಲವ್ ಆಗುತ್ತೆ. ಬಟ್ ಕಂಪ್ಲೀಟ್ ಮೂವಿ ಸ್ಟೋರಿ ನಾನು ಹೇಳಲ್ಲ. ಡಾಕ್ಟರ್ಸ್ನೇ ಮದುವೆ ಆಗೋದು ಅಂತಿದೆ, ಡಾಕ್ಟರ್ಸ್ನೇ ಲವ್ ಮಾಡೋದು ಅಂತಿದೆ. ಈ RJ ಇಲ್ಲಿಂದ ಬಂದರು ಮ್ಯಾಮ್? ಐ ಥಿಂಕ್ ನೀವು ಅದನ್ನು ನಮ್ಮ ಡೈರೆಕ್ಟರ್ಗಳಿಗೆ ಕೇಳಬೇಕು. ಐ ಥಿಂಕ್ ಒಂದು ಡಿಫ್ರೆಂಟ್ ಕಾಂಬಿನೇಷನ್ಗಳಾದಾಗಲೇ ಅಲ್ಲ ಒಂದು ಲೈಫ್ ಅನ್ನೋದು ಒಂದು ತುಂಬಾ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡೋ ಅಂಥದ್ದು. ಸೊ ಐ ಥಿಂಕ್ ಆ ಒಂದು ಕಾಂಬಿನೇಷನ್ ಚೆನ್ನಾಗಿದೆ. ಟು ಬಿ ಮೋರ್ ದೆನ್ RJ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಲವ್ಸ್ ಮ್ಯೂಸಿಕ್. ಸೊ ಮ್ಯೂಸಿಷಿಯನ್ಗೂ ಒಂದು ಡಾಕ್ಟರ್ಗೂ ಮ್ಯೂಸಿಕ್ಕು RJ ಹಿಂಗೆಲ್ಲ ಐ ಥಿಂಕ್ ಸಮಥಿಂಗ್ ರಿಲೇಟೆಡ್ ಟು ಆರ್ಟ್ ಆ್ಯಂಡ್ ದಿಸ್ ಇಸ್ ಸೈನ್ಸ್. ಸೊ ಈ ಒಂದು ಕಾಂಬಿನೇಷನ್ನೇ ಒಂದು ತುಂಬ ಡಿಫ್ರೆಂಟ್ ಆಗಿರೋವಂಥದ್ದು. ಸೊ ಯಾ ನಿಮಗೆ ಯಾವಾಗಲಾದ್ರು ಡಾಕ್ಟರ್ ಆಗಬೇಕಂತ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತಾ? ಎಸ್ ಖಂಡಿತವಾಗ್ಲೂ ಇತ್ತು ಚಿಕ್ಕ ವಯಸ್ಸಲ್ಲಿ. ಬಟ್ ಆಫ್ಟರ್ ದ್ಯಾಟ್ ನನಗೆ ಕಾಮರ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಯಿತು. ಎಕನಾಮಿಕ್ಸ್, ಕಾಮರ್ಸ್ ಅನ್ನೋದ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೈನ್ಸ್ ಕಡೆ ಸ್ವಲ್ಪ ಒಲವು ಕಮ್ಮಿ ಆಯಿತು. ಆವಾಗ ಆಬ್ವಿಯಸ್ಲಿ ಮೆಡಿಕಲ್ ಮಾಡೋಕ್ಕಾಗಲ್ಲ. ಯಾ ಸೊ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಕೊಟ್ಟೆಲ್ಲ ಆಟಾಡೋದು, ಸೆತಸ್ಕೋಪ್ ಎಲ್ಲ ಇಟ್ಕೊಂಡು ಆಟಾಡೋದೆಲ್ಲ ಮಾಡ್ತಾಯಿದ್ರು? ಎಸ್ ಡೆಫಿನೆಟ್ಲಿ ಮಾಡ್ತಿದ್ದೆ. ಆ್ಯಂಡ್ ಓಟು ಸಿನಿಮಾ ಮೂಲಕ ಅದು ರಿಯಲ್ ಆಗೇ ಸ್ವಲ್ಪ ಪೋರ್ಟ್ರಿಯಲ್ ಸಿಕ್ತು. ಸೊ ಐ ಆಮ್ ಕ್ವೈಟ್ ಸ್ಯಾಟಿಸ್ಫೈಡ್. ಡಾಕ್ಟರ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ಡಾಕ್ಟರ್ ರೋಲ್ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಕನ್ವಿನ್ಸ್ಡ್ ಎವ್ರಿ ಒನ್ ಐ ಆಮ್ ಅ ಡಾಕ್ಟರ್ ಅಂತ. ಸೊ ಐ ಆಮ್ ಹ್ಯಾಪಿ. ಹೌದು, ಆ್ಯಕ್ಚುಲಿ ತುಂಬ ಅದ್ಭುತವಾಗಿ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದೀರಾ. ಅಂದರೆ ಒಂಚೂರು ಹೆವಿ ಮೇಕಪ್ ಇಲ್ಲ, ಅಥವಾ ಡಾಕ್ಟರ್ಸ್ ಯೂಶಲಿ ಮೆಡಿಕಲ್ ಕಾಲೇಜಸ್ಸೆಲ್ಲ ಹೆಂಗಿರ್ತಾರೆ ಹಾಗೆ ಕಾಣಿಸ್ತಾ ಇದ್ದೀರಾ. ಸೊ ವಿತೌಟ್ ಮೇಕಪ್ ನ್ಯಾಚುರಲ್ ಆಗಿ ಕಾಣಿಸೋದು ನಿಮ್ಗೆ ಈಸಿ ಆಯಿತಾ, ಅಥವಾ ಡಿಡ್ ಯು ಫೆಲ್ಟ್ ಲಿಟಲ್ ಇಲ್ಲ ನಂಗೆ ಸ್ವಲ್ಪ ಮೇಕಪ್ ಬೇಕಾಗಿತ್ತು ಅಂತ ಅನಿಸ್ತಾ? ಇಲ್ಲ, ಟು ಬಿ ಆನೆಸ್ಟ್ ನಾನು ಡಬ್ಬಿಂಗಲ್ಲಿ ನೋಡಿದಂಥದ್ದು ನನಗೆಲ್ಲೂ ಮೇಕಪ್ ಬೇಕಿತ್ತು ಅಂತ ಅನಿಸಿಲ್ಲ. ನಾನು ಯಾವತ್ತೂ ನ್ಯಾಚುರಲ್ ಮೇಕಪ್ಪೇ ಇಷ್ಟಪಡೋವಂಥದ್ದು. ಸೊ ಮಾಡ್ತಿದ್ದಿದ್ದು ಸಿನಿಮಾಗಳಿಗೆ ಅವಶ್ಯಕತೆ ಅಂತ ಅಷ್ಟೇ ನಾವು ಬೇರೆ ಸಿನಿಮಾಗಳಿಗೆ ಮಾಡ್ತಿದ್ದಂಥದ್ದು. ಬಟ್
ಐ ಥಿಂಕ್ ಈ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಬೇಕು. ಸೊ ಐ ಹ್ಯಾವ್ ಎಂಜಾಯ್ಡ್ ದಟ್ ಪ್ರಾಸೆಸ್ ಆಲ್ಸೋ. ಎಸ್, ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಇದು. ಸೊ ವಿತೌಟ್ ಅಂದರೆ ಜಾಸ್ತಿ ಎಕ್ಸ್ಟ್ರಾಸ್ ಇಲ್ಲದೆ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡೇ ಆಗಿರೋದ್ರಿಂದ ನಿಮಗೆ ಏನಾದರೂ ಕಲಿಯೋದು ಜಾಸ್ತಿ ಬೇಕು ಅಂತ ಅನಿಸ್ತಾ, ಅಥವಾ ಅಲ್ಲಿ ಕಷ್ಟ ಏನಾದರೂ ಆಯಿತಾ, ಏನಾದರೂ ಯಾವ್ದಾದ್ರು ಒಂದು ಸಿಚುವೇಶನ್ಸಲ್ಲಿ? ಇಲ್ಲ, ಟು ಬಿ ಆನೆಸ್ಟ್ ಐ ಥಿಂಕ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಯಾಕೆಂದರೆ ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ. ಬಟ್ ದೇ ವರ್ ಲಾಡ್ ಆಫ್ ಥಿಂಗ್ಸ್ ನನಗೆ ಇಂಪ್ರೂವೈಸ್ ಮಾಡುವಂಥದ್ದು. ರಾಘವ್ ಅವರು ತುಂಬಾ ಇನ್ಸಿಸ್ಟ್ ಮಾಡಿ ಎಕ್ಸ್ಪ್ರೆಷನ್ಸ್ ಈಗಿರಲಿ ಆಗಿರಲಿ ಅಂತ. ಐ ಥಿಂಕ್ ಐ ನೀಡೆಡ್ ಸಮ್ವನ್ ಲೈಕ್ ದಟ್. ನಂದು ರೆಗ್ಯುಲರ್ ಒಂಥರ ಆ್ಯಕ್ಟಿಂಗ್ ಇದುವರೆಗೂ ಆಗಿದ್ದರೆ ಐ ನೀಡೆಡ್ ಸಮ್ ಚೇಂಜ್ ಓವರ್. ಸೊ ಆ ಟೈಮಲ್ಲಿ ವಿ ಹ್ಯಾಡ್ ಟು ಡೂ ವರ್ಕ್ಶಾಪ್, ಬಟ್ ಒಂದು ರೀಡಿಂಗ್ ಆಗಿತ್ತಷ್ಟೇ. ಬಟ್ ನನಗೆ ಶೂಟ್ ಬ್ಯುಸಿ ಶೆಡ್ಯೂಲಿಂದ ವರ್ಕ್ಶಾಪ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಬಟ್ ಲಕಿಲಿ ಐ ಗಾಟ್ ಇಟ್ ಈಸಿಲಿ. ಸೊ ದ ಡೈರೆಕ್ಟರ್ಸ್ ಟುಕ್ ಕೇರ್ ಆಫ್ ದ್ಯಾಟ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಲಾಸ್ಟ್ ಕ್ವೆಶನ್. ಜಸ್ಟ್ ಒಂದು ಇಮ್ಯಾಜಿನರಿ ಸಿಚುವೇಶನ್ನು. ಅಕಸ್ಮಾತ್ ನೀವು ಡಾಕ್ಟರ್ ಶ್ರದ್ಧಾನೇ ಆಗಿದ್ದು ಓಟು ಯಾರಿಗಾದರೂ ಕೊಡಬೇಕು ಅಂತಿದ್ರೆ ಆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಎನಿ ಪರ್ಸನ್ ಯಾರಿಗೆ ಕೊಡ್ತಾಯಿದ್ರಿ? ಐ ಥಿಂಕ್ ನನಗೆ ಅಜ್ಜಿ ತೀರ್ಕೊಂಡಾಗ ಆ ಟೈಮಲ್ಲಿ ನಾನು ತುಂಬ ಚಿಕ್ಕವಳು, 10th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಐ ಹ್ಯಾಡ್ ನೋ ಐಡಿಯಾ ಪ್ರಾಬ್ಲಿ ಇವಾಗ ಯೋಚನೆ ಮಾಡಿದ್ರೆ ಅವ್ರಿಗೆ. ಆ್ಯಂಡ್ ಅಪ್ಪು ಸರ್ ಕೂಡ ಎಷ್ಟೊಂದು ಸಲ ನನಗೆ ಈ ಮೂವಿ ಶೂಟಿಂಗ್ ಆಗಿತ್ತು ಒಂದು ಶೆಡ್ಯೂಲು, ಆವಾಗ ಅಪ್ಪು ಸರ್ ತೀರ್ಕೊಂಡಿತ್ತು. ಆವಾಗ ನನಗೆ ಒಂದು 3-4 ಡೇಸ್ ಒಂಥರ ತಲೆಯಲ್ಲಿ ಗುಂಗಿತ್ತು. ಈ ರೀತಿಯಾದ ಒಂದು ರಿಸರ್ಚ್ ಯಾಕೆ, ಅಂದರೆ ರಿಸರ್ಚ್ ಆಗಿ ಅದು ರಿಯಲ್ ಎಕ್ಸ್ಪೆರಿಮೆಂಟ್ ಆಗಿ ಒಂದು ಪ್ರಾಕ್ಟಿಕಲ್ ಸೊಸೈಟಿಗೆ ಯಾಕೆ ಇನ್ನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸಿದ್ದುಂಟು. ಬಟ್ ಆ್ಯಸ್ ಮೂವಿ ಸೇಸ್ ಲೈಫ್ ಮಸ್ಟ್ ಗೋ ಆನ್ ಅಂತ. ಸೊ ಯಾ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಪ್ರತಿಯೊಂದು ಪಾತ್ರ ಕೂಡ ಅದ್ಭುತವಾಗಿ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಆ್ಯಂಡ್ ಎಲ್ಲೂ ಒಂದು ಸೆಕೆಂಡ್ ಕೂಡ ನಮಗೆ ಬೋರ್ ಆಗಲ್ಲ ಅಥವಾ ಬೇರೆ ಎಲ್ಲೂ ನೋಡಬೇಕು ಅಂತ ಅನ್ಸಲ್ಲ. ಅಮೇಝಿಂಗ್ ಮೂವಿ. ಥಿಯೇಟ್ರಲ್ಲಿ ಒಳ್ಳೆ ಓಪನಿಂಗ್ ತೊಗೊಳ್ಳಿ ಆ್ಯಂಡ್ ಅದ್ಭುತವಾಗಿ ಓಡಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಆಶಿಕಾ ರಂಗನಾಥ್ ಅವರ ಮಾತುಗಳು. ಜೊತೆಗೆ ಓಟು ಮೂವಿ ನಾಳೆ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ನೋಡಿ. ಅದ್ಭುತವಾದ ಮೂವಿ. ಎಲ್ಲೂ ಕೂಡ ನಿಮಗೆ ಒಂದು ಕ್ಷಣ ಕೂಡ ಬೋರ್ ಆಗಲ್ಲ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಮಧುಕಾಂತಿ, ಫ್ರೀಡಮ್ ಟಿವಿ.